ಇವತ್ತಿನ ಈ ವಿಡಿಯೋದಲ್ಲಿ SSLC ರಿಸಲ್ಟನ್ನು ನೀವು ಯಾವ ರೀತಿಗೆ ಆನ್ಲೈನಲ್ಲಿ ನೋಡಬೇಕು, ಅದೇ ರೀತಿಯಾಗಿ ಈ ವೆಬ್ಸೈಟ್ ಯಾವ ರೀತಿಯಾಗಿ ಓಪನ್ ಮಾಡಬೇಕು, ಏನೇನು ಡೀಟೇಲ್ಸ್ ಕೇಳುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲಾಗಿ ಈ ವರ್ಷ ಡೇಟ್ ಆಫ್ ಬರ್ತನ್ನು ಬೇಕೇ ಬೇಕು. ಮೊದಲು ಏನಿತ್ತು, ಒಂದು ರಿಜಿಸ್ಟರ್ ನಂಬರ್ ಹಾಕಿದರೆ ಓಪನ್ ಆಗ್ತಿತ್ತು. ಈಗ ಒಂದು ಡೇಟ್ ಆಫ್ ಬರ್ತನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಮೊದಲಾಗಿ ಇದನ್ನ ಕ್ರೋಮ್ ವೆಬ್ಸೈಟ್ನಲ್ಲಿ ನೀವು ವೆಬ್ಸೈಟ್ನಲ್ಲಿ ಹೋಗಿದ ನಂತರ ಇಲ್ಲೇನು ಟೈಪ್ ಮಾಡಬೇಕು, kar.results.nic.in ಅಂತ ಕ್ಲಿಕ್ ಮಾಡಿ ಅದನ್ನ ಟೈಪ್ ಮಾಡಿ. ನಾನು ಆಲ್ರೆಡಿ ಟೈಪ್ ಮಾಡಿದ್ದೆ. ಅದಾದ ನಂತರ ಇಲ್ಲಿ ಮೊದಲನೇದಾಗಿ ಇಲ್ಲಿ ವೆಬ್ಸೈಟ್ ಬರುತ್ತೆ, kar.results.nic.in ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೊದಲು ಇಲ್ಲಿ 2 ಆಪ್ಷನ್ ಬರ್ತಿಲಾಗಿತ್ತು, ಕೇವಲ ಒಂದೇ ಆಪ್ಷನ್ ಬರ್ತಿತ್ತು, ಅದು ಸೆಕೆಂಡ್ PUC ಇದ್ದಿತ್ತು. ಈಗ SSLCದು ಇವತ್ತು 12:30 ನಂತರ, ಮಧ್ಯಾಹ್ನ 12:30 ನಂತರ ಇದನ್ನ ಲಾಂಚ್ ಮಾಡಿದ್ದಾರೆ. ಅವಾಗ ಇದು ಆ್ಯಡ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ SSLC ಮೇಲೆ. ಅದಾದ ನಂತರ ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ ಹಾಕಿ ಇಲ್ಲಿ ಡೇಟ್, ಮಂತ್, ಇಯರ್ ಅನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಡ್ಮಿಷನ್ ಟಿಕೆಟ್ ಅಂದರೆ ಹಾಲ್ ಟಿಕೆಟ್ನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದನ್ನ ಡೀಟೇಲ್ಸನ್ನು ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೈರೆಕ್ಟಾಗಿ ಗ್ರೀನ್ ಕಲರ್ ಬಂದರೆ ನೀವು ಪಾಸ್ ಆಗಿದ್ದೀರ ಅಂತ ಅರ್ಥ. ಇಲ್ಲಿ ನಿಮ್ಮದೇನಾದರೂ ರೆಡ್ ಕಲರ್ ಬಂದರೆ ಇಲ್ಲಿ ಫೇಲ್ ಅಂತಲೇ ಹೇಳ್ಬೋದು. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳಿರುತ್ತೆ. ಇಲ್ಲಿ ನೋಡ್ಬೋದು ರಿಸಲ್ಟ್ ಡೈರೆಕ್ಟಾಗಿ ಇಲ್ಲಿ ಪಾಸು ಮತ್ತು CGA ಎ ಅಂದರೆ A+ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಒಂದು ಟರ್ಮ್ಸಿನ ಒಂದು ಅಬ್ರಿವೇಷನ್ ಕೂಡ ಕೊಟ್ಟಿದ್ದಾರೆ, PFNC ಅಂದರೆ ನಾಟ್ ಕಂಪ್ಲೀಟೆಡ್. F ಅಂದರೆ ಫೇಲು, P ಅಂದರೆ ಪಾಸ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯಾದ ನಿಮಗೆ ತೊಂದರೆ ಬಂದರೆ ಅಲ್ಲಿ ಕೆಲವೊಮ್ಮೆ ಬೋರ್ಡ್ ಕಡೆಯಿಂದನೂ ಪ್ರಾಬ್ಲಮ್ ಆಗಿರುತ್ತೆ, ಕೆಲವೊಮ್ಮೆ ಟೆಕ್ನಿಕಲ್ ಇಶ್ಯೂದಿಂದ ಕೂಡ ಆಗಿರೋದಿಲ್ಲ. ಅದಕ್ಕಾಗಿ ನಿಮ್ಮ ಪ್ರಿನ್ಸಿಪಲನ್ನು ನೀವು ಮೀಟ್ ಮಾಡಿಕೊಂಡು ಸ್ಕೂಲಿನ ಅಲ್ಲಿ ಕೂಡ ನೀವು ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಆಪ್ಷನಲ್ಲಿ ತಿಳಿಸಿ. ಇಲ್ಲಿ ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಇದನ್ನ ನೋಡ್ಕೊಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಇನ್ನೂವರೆಗೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.